ಸನ್ಮತಿ ವಿದ್ಯಾಲಯ ಈಗ ಸಂಪೂರ್ಣ ಸ್ಮಾರ್ಟ್ ಶಾಲೆ. ದಾನಿಗಳ ಕಾರ್ಯ ಶ್ಲಾಘನೀಯ. ಡಾಕ್ಟರ್ ಎನ್.ಎ. ಮಗದುಮ್ಮ. ವಿಜ್ಞಾನ, ತಂತ್ರಜ್ಞಾನ, ಡಿಜಿಟಲ್, ಎಐದಂತಹ ಯುಗದಲ್ಲಿ ಗ್ರಾಮೀಣ ಭಾಗದ ಶಾಲೆಯೊಂದನ್ನು ಸಂಪೂರ್ಣವಾಗಿ ಸ್ಮಾರ್ಟ್ ಆಗಿ ಪರಿವರ್ತಿಸಿ ಮಕ್ಕಳನ್ನು ಸ್ಮಾರ್ಟ್ ಮಕ್ಕಳನ್ನಾಗಿಸಲು ಪ್ರಯತ್ನಿಸುತ್ತಿರುವ ಆಡಳಿತ ಮಂಡಳಿ ಮತ್ತು ಸಹಕಾರ ನೀಡುತ್ತಿರುವ ದಾನಿಗಳ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಅಂಕಲಿ ಗೊಮ್ಮಟೇಶ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಎನ್.ಎ. ಮಗದುಮ್ಮ ಬಣ್ಣಿಸಿದ್ದಾರೆ. ಈ ಒಂದು ಸಮಾರಂಭ ಯಾಕಂದರೆ ನಾನು ಸಾಕಷ್ಟು ಸಮಾರಂಭಗಳನ್ನು ಭಾಗವಹಿಸ್ತಾ ಇರ್ತೀನಿ. ದೊಡ್ಡ ದೊಡ್ಡ ಕಾಲೇಜುಗಳಿರ್ಬೋದು, ದೊಡ್ಡ ದೊಡ್ಡ ಕಾರ್ಯಕ್ರಮ ಹೋದ್ರೂ ಇವತ್ತಿನ ಸಮಾರಂಭ ನನಗೆ ಯಾಕೋ ಒಂದು ವಿಶೇಷವಾದಂಥ ಸಮಾರಂಭ. ಯಾಕಂತಂದರೆ ಇವತ್ತು ಶಿಕ್ಷಣ ರಂಗದಲ್ಲಿ ಎಲ್ಲರೂ ಗ್ರಾಮೀಣ ಮಟ್ಟದಲ್ಲಿ ನಾವೆಲ್ಲ ಏನಂತಂದರೆ ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಕೊಟ್ಟು ನಮ್ಮ ಮಕ್ಕಳನ್ನು ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಒಂದು ನಾಗರಿಕರನ್ನಾಗಿ ಮಾಡಲಿಕ್ಕೆ ಗ್ರಾಮೀಣ ಮಟ್ಟದಲ್ಲಿ ಪಡ್ತಿರ್ತಕ್ಕಂಥ ನೀವೆಲ್ಲ ಕಷ್ಟಪಡ್ತಿರ್ತಕ್ಕಂಥ ನೋಡಿದರೆ ಬಹಳಂತ ಸಂತೋಷ ಆಗ್ತದೆ. ಕಲಿಯುಗ ಇವತ್ತಿನ ಈ ಒಂದು ಡಿಜಿಟಲ್ ಯುಗ ನಾವೇನಂತೀವಿ, ಡಿಜಿಟಲ್ ಯುಗದ ಮುಂದೆ ನಾವು ಹೋಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಅಂತ ಬಂತು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಬಂತು, ಡಿಜಿಟಲ್ ಯುಗ ಬಂತು, ಎಲ್ಲವನ್ನು ನಾವು ಅದರ ಜೊತೆಗೆ ಕಲಿತಾ ಇದ್ದೀವಿ. ಇವತ್ತು ಅದನ್ನು ಕಲಿಬೇಕಾದರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಮಕ್ಕಳು ಎಷ್ಟೊಂದು ಮೇಲೆ ಹೋಗ್ತಾರೆ, ಆದರೆ ಅವ್ರಿಗೆ ಏನು ಪ್ರೋತ್ಸಾಹ ಬೇಕು, ಅವ್ರಿಗೆ ಏನು ಕಲಿಕೆ ಬೇಕು, ಅವ್ರಿಗೆ ಏನು ಬೇಕಂತಕ್ಕದ್ದನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮ ಮ್ಯಾನೇಜ್ಮೆಂಟ್ಗಳು ಇರ್ತದೆ. ಆ ಒಂದು ವಿಶೇಷವಾದ ಸಂದರ್ಭ ಅವರು ಶನಿವಾರ ದಿನಾಂಕ 4ರಂದು ಶೇಡಬಾಳದ ಸನ್ಮತಿ ಶಿಕ್ಷಣ ಸಹಕಾರ ಸಮಿತಿಯ ಸನ್ಮತಿ ವಿದ್ಯಾಲಯದ ಎಲ್ಲ 9 ಕ್ಲಾಸ್ ರೂಮ್ಗಳನ್ನು ಸ್ಮಾರ್ಟ್ ಕ್ಲಾಸ್ಗಳನ್ನಾಗಿಸಲು ಸಾಂಗಲಿಯ ಉದ್ಯಮಿ ಶಾಂತಿನಾಥ ಪಾಲಗೌಡರ್ ಪರಿವಾರದವರು ನೀಡಿರುವ 9 ಡಿಜಿಟಲ್ ಬೋರ್ಡ್ಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಶೇಡಬಾಳ್ ಪಟ್ಟಣವು ಸುಶಿಕ್ಷಿತರ ಪಟ್ಟಣವಾಗಿದ್ದು, ದಾನಿಗಳ ಸಹಕಾರದಿಂದ ಒಂದೀಡಿ ಶಾಲೆಯನ್ನೇ ಸ್ಮಾರ್ಟ್ ಶಾಲೆಯಾಗಿಸಿ ಗ್ರಾಮೀಣ ಬಡ ವಿದ್ಯಾರ್ಥಿಗಳನ್ನು ಡಿಜಿಟಲ್ ಶಿಕ್ಷಣ ನೀಡಿ ದೇಶ ವಿದೇಶಗಳಲ್ಲಿ ಮಿಂಚುವ ಮಟ್ಟಕ್ಕೆ ಬೆಳೆಸುತ್ತಿರುವುದರಿಂದ ಶೇಡಬಾಳ್ ಇಡೀ ದೇಶಕ್ಕೆ ಮಾದರಿಯಾಗಿದೆ ಎಂದರು. ನೋಡಿದ್ರೆ ಈ ಮಾತು ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಚಿಕ್ಕವನಿದ್ದಾಗಿಂದ ನೋಡ್ತೀನಿ. ಚಿಕ್ಕವನಿದ್ದಾಗಿಂದ ಏನು ನೋಡ್ತೀವಪ್ಪ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಜನರ ಒಂದು ಮೆಂಟಾಲಿಟಿ ಹೇಗಿದೆ, ವಿಚಾರಗಳು ಹೇಗಿದ್ದಾವೆ ಅನ್ನೋದನ್ನು ವಿಚಾರ ಮಾಡಿದರೆ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ವಿ. ಶೇಡ್ಬಾಳ್ ಅಂತಂದರೆ ಸುಶಿಕ್ಷಿತ ನಗರ ಊರ, ಶಿಕ್ಷಣದಲ್ಲಿ ಅತಿ ಒಂದು ಮುಂದುವರೆದಂಥ ಊರ. ಪ್ರತಿಯೊಬ್ಬರು ಇಲ್ಲಿ ಶಿಕ್ಷಣವನ್ನು ಒಳ್ಳೆಯ ರೀತಿಯಿಂದ ಪಡೆದು ಸುಸಂಸ್ಕೃತರಾಗಿ ದೇಶದ ಮೂಲೆ ಮೂಲೆಗಳಲ್ಲಿ ವಿದೇಶಗಳಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಷಯನ ಅರ್ಥ ಮಾಡಿಕೊಂಡಿದ್ದೆ. ಅದಕ್ಕೆ ಈ ಒಂದು ಊರಲ್ಲಿರ್ತಕ್ಕಂಥ ಸಂಸ್ಕಾರ ಏನಿದೆ, ಸಂಸ್ಕೃತಿ ಏನಿದೆಯಲ್ಲ, ಈ ಸಂಸ್ಕೃತಿ ಇಡೀ ನಮ್ಮ ರಾಜ್ಯಕ್ಕೆ ಇವತ್ತು ಮಾದರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಪಡ್ತಿದ್ದೇನೆ. ಯಾಕಂತಂದರೆ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಶೇಡ್ಬಾಳಲ್ಲಿರ್ತಕ್ಕಂಥ ಗ್ರ್ಯಾಜುಯೇಟ್ಸು, ಶೇಡ್ಬಾಳಲ್ಲಿರ್ತಕ್ಕಂಥ ಸುಸಂಸ್ಕೃತಿ ಅಥವಾ ಇಲ್ಲಿಂದ ಒಂದು ಧಾರ್ಮಿಕ ಆಚಾರ ವಿಚಾರಗಳು ಅಥವಾ ಇಲ್ಲೇ ಜನರಲ್ಲಿರ್ತಕ್ಕಂಥ ವಿಚಾರಗಳು, ಸಂಸ್ಕಾರ ಏನಿದೆ, ನನಗನಿಸ್ತದೆ ಬಹುಶಃ ಈ ಜಿಲ್ಲೆ ಒಳಗೆ ಇದೇ ಮೊದಲನೇ ಒಂದು ಗುರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಸಾಂಗಲಿಯ ಕೃಷ್ಣ ಗೋದಾವರಿ ಬೀಜ ಉತ್ಪಾದನೆ ಮತ್ತು ಮಾರಾಟ ಸಂಸ್ಥೆಯ ಎಂಡಿ ಶಶಿಕಾಂತ್ ಪುರಮವಾರ ಮಾತನಾಡಿ, ಸ್ಮಾರ್ಟ್ ಶಾಲೆಗಳನ್ನು ಕೇವಲ ದಿಲ್ಲಿ, ಮುಂಬೈಗಳಂತಹ ಮಹಾನಗರದಲ್ಲಿ ನೋಡುವ ದಿನಮಾನಗಳಲ್ಲಿ ಶೇಡಬಾಳ್ ಪಟ್ಟಣದಂತಹ ಗ್ರಾಮೀಣ ಭಾಗದ ಸನ್ಮತಿ ವಿದ್ಯಾಲಯ ಸ್ಮಾರ್ಟ್ ಶಾಲೆಯಾಗಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದ್ದು, ದಾನಿಗಳ ಸಹಕಾರ, ಆಡಳಿತ ಮಂಡಳಿಯ ಪರಿಶ್ರಮದಿಂದ ಇಲ್ಲಿಯ ಮಕ್ಕಳಿಗೂ ಆಧುನಿಕ ಶಿಕ್ಷಣ ದೊರೆಯುವಂತಾಗಿರುವುದು ಖುಷಿಯಾಗಿದೆ ಎಂದರು. म्हणजे स्मार्ट शाळा जे आपण दिल्ली, मुंबई अशा ठिकाणी बघतो, तर ह्या शाळेचे सगळे स्मार्ट विद्यार्थी आणि विशेष म्हणजे जे स्मार्ट मॅनेजमेंट आहे त्याचं खरं मनापासून अभिनंदन करावं वाटतं. खरोखर त्यांनी इतका पुढचा विचार केला की एखादी क्लासमध्ये आपला डिजिटल बोर्ड असणं किती महत्त्वाचं आहे. तर असा विचार करणारे आमची सन्मती शाळेचे सर्व मॅनेजमेंट आणि ते इम्प्लिमेंट करणारे, समजून सांगणारे. बोर्ड तर मिळू शकतो, पण बोर्ड वापरायचा कसा आणि तुम्हाला समजून सांगायचं कसं
हे असे करणारे सगळे शिक्षक आणि हे समजून घेणारे आणि तुम्ही त्याचं फलित करणारे सर्व विद्यार्थी सगळ्यांचं मनापासून अभिनंदन. आणि खरोखर जे शाळेचे रिझल्ट आहेत मागच्या वर्षी ते आणि एक जण तर राज्यात तिसरा आलेला, तर ह्या सगळ्या गोष्टीसाठी तुम्ही जो सपोर्ट करताय आणि तुमच्याकडून जो सपोर्ट मिळतोय तर हा खूपच वाखाणण्यासारखा आहे. तर आपल्या शाळेची जसं आता आम्ही मगाशी डेमो बघत होतो तर सरांनी आम्हाला माउंट एव्हरेस्ट दाखवला. तर आपली शाळा माउंट एव्हरेस्ट एवढी उंच हो ही मनापासून इच्छा. ಇನ್ನೋರ್ವ ಅತಿಥಿ ಬೆಂಗಳೂರಿನ ಸಹಕಾರ ಪಟ್ಟಣ ಬ್ಯಾಂಕುಗಳ ಮಹಾಮಂಡಳದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪುಂಡಲೀಕ್ ಕೇರೂರೆ ಮಾತನಾಡಿ ಸನ್ಮತಿ ವಿದ್ಯಾಲಯದ ಪ್ರಗತಿಯ ಕುರಿತು ಸಂತೋಷ ವ್ಯಕ್ತಪಡಿಸಿದರು. 40 ವರ್ಷ ಆಯಿತು. ಬಟ್ ನಮ್ಮ ಶೆಡ್ಬಾಳದಲ್ಲಿ ಡಿಜಿಟಲ್ ಬೋರ್ಡ್ಗಳು ಧನ ಸಹಾಯ ನೀಡಿ ಸಹಕರಿಸಿದ್ದಕ್ಕೆ ಪಾಲ್ಗೋಡ್ ಫ್ಯಾಮಿಲಿಯವರಿಗೆ ನನ್ನ ವೈಯಕ್ತಿಕ ಹಾಗೂ ಸನ್ಮತಿ ವಿದ್ಯಾಲಯ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಉತ್ಸಾಹತೆಯಿಂದ ಅವರು ಪಾಲ್ಗೊಂಡಿದ್ದಾರೆ, ಅವರಿಗೆ ಮತ್ತೊಮ್ಮೆ ವಂದಿಸುತ್ತಾ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಮಗ್ದುಮ್ ಸರ್ ಅವರು ಬಂದಿದ್ದಾರೆ. ಸಹಕಾರಿ ಈ ಬೋರ್ಡ್ ಮೆಂಬರ್ಸು ನನ್ನ ಯಾಕೆ ಅತಿಥಿಗಳಾಗಿ ಆಯ್ಕೊಂಡಿದ್ದಾರೋ ನನಗೆ ಗೊತ್ತಾಗ್ತದೆ. ಇನ್ನು ಪದ್ಮಜಾ ಪಾಲಗೌಡರ್ ಮಾತನಾಡಿ ಡಿಜಿಟಲ್ ಬೋರ್ಡ್ಗಳು ಕೇವಲ ಕಲಿಕೆಯ ಮೂಲಗಳು ಅಷ್ಟೇ, ಆದರೆ ಇಲ್ಲಿಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರೇ ನಿಜವಾಗಿಯೂ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದಾರೆ. ವಿದ್ಯಾರ್ಥಿಗಳು ಇದರ ಲಾಭ ಪಡೆದುಕೊಂಡು ಯಶಸ್ವಿಯಾಗಬೇಕೆಂದು ಹಾರೈಸಿದರು. So the digital screening is just a source from which you can learn. The main aspects are here, your management, the teachers, their hard work. So best of luck, do your best in future, everyone. Thank you. ಕಾರ್ಯಕ್ರಮಕ್ಕೂ ಮೊದಲು ಆಗಮಿಸಿ ಎಲ್ಲ ಅತಿಥಿಗಳು ಮತ್ತು ಗಣ್ಯರನ್ನು ಗುಲಾಬಿ ಹೂ ನೀಡಿ ಶಾಲೆಗೆ ಸ್ವಾಗತಿಸಲಾಯಿತು. ನಂತರ ಎಲ್ಲ 9 ಸ್ಮಾರ್ಟ್ ಕ್ಲಾಸ್ಗಳನ್ನು ಒಂದೊಂದಾಗಿ ವಿವಿಧ ಗಣ್ಯರು ಉದ್ಘಾಟಿಸಿದರು. ಇದೇ ವೇಳೆ ಶಿಕ್ಷಕರಾದ ಎಸ್.ಟಿ. ಮುತಾಲಿಕ್ ಮತ್ತು ಎಚ್.ಪಿ. ನಾಯಕ್ ಡಿಜಿಟಲ್ ಬೋರ್ಡ್ಗಳ ಕುರಿತು ಮಾಹಿತಿ ನೀಡಿದರು. ನಂತರ ನಡೆದ ಸಮಾರಂಭದಲ್ಲಿ 8ನೇ ತರಗತಿಯ ವಿದ್ಯಾರ್ಥಿನಿ ಪ್ರೀತಿ ನಾಯಕ್ ಪ್ರಾರ್ಥನೆ ಗೀತೆ ಹಾಡಿದಳು.
ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅದಾದ ನಂತರ ಆಗಮಿಸಿದ್ದ ಗಣ್ಯರನ್ನು, ಶಾಂತಿನಾಥ್ ಪಾಲಗೌಡರ್ ಪರಿವಾರದವರನ್ನು, ಅತಿಥಿಗಳನ್ನು ಮತ್ತು ಕಳೆದ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯ 100% ಶ್ರಮಿಸಿದ ಶಿಕ್ಷಕರನ್ನು ಮತ್ತು ಸಿಬ್ಬಂದಿ ವರ್ಗದವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ಶಶಿಕಾಂತ್ ಪುರಮವರ, ಭಾರತ ಇಲೆಕ್ಟ್ರಿಕಲ್ನ ND ಶಾಂತಿನಾಥ್ ಪಾಲಗೌಡರ್, ಸಂಗೀತಾ ಪಾಲಗೌಡರ್, ಸುಮಿತ್ ಪಾಲಗೌಡರ್, ಪದ್ಮಜಾ ಪಾಲಗೌಡರ್, SSS ಸಮಿತಿಯ ಅಧ್ಯಕ್ಷ ವಿನೋದ್ ಬರಗಾಲೆ, ಸನ್ಮತಿ ವಿದ್ಯಾಲಯದ ಚೇರ್ಮನ್ ಸನ್ಮತಿ ಪಾಟೀಲ್, ಮುಖ್ಯೋಧ್ಯಾಪಕಿ MN ಕಾಲೇನಟ್ಟಿ, ಶಾಂತಿಸಾಗರ್ ಛಾತ್ರಾಶ್ರಮದ ಅಧ್ಯಕ್ಷ ರಾಜು ನಾಂದ್ರೆ ಸೇರಿದಂತೆ ಅನೇಕ ಗಣ್ಯರು, SSS ಸಮಿತಿಯ ಎಲ್ಲ ನಿರ್ದೇಶಕರು, ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಖ್ಯಾಧ್ಯಾಪಕಿ MN ಕಾಲೇನಟ್ಟಿ ಸ್ವಾಗತಿಸಿದರು. ಮಾರ್ಗದರ್ಶನ ನೀಡುತ್ತಿರುವ ಶ್ರೀಯುತ ವಿಜಯ್ ಬರ್ಗಾಲೆ, ಅಧ್ಯಕ್ಷರು SS ಸಮಿತಿ ಲಿಮಿಟೆಡ್ ಶೇಡ್ವಾಡ್, ಇವರಿಗೆ ನಮ್ಮ ವಿದ್ಯಾಲಯದ ಶಿಕ್ಷಕ ಸಿಬ್ಬಂದಿಯವರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶಿಕ್ಷಕ HP ನಾಯಕ್ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟರು. ಶಾಲೆಯನ್ನಾಗಿ ಮಾಡಲಿಕ್ಕೆ ದಾನವಾಗಿ ಕೊಟ್ಟಿದ್ದು ನಮ್ಮ ಸಂಸ್ಥೆಯ ಆರ್ಥಿಕ ಶಕ್ತಿಯಾಗಿ ನಿಂತಿರುವಂತ ಸೌಮ್ಯ ಸ್ವಭಾವದ ನಮ್ಮ ಹಿತೈಷಿಗಳಾದಂಥ ಶ್ರೀ ಶಾಂತಿನಾಥ್ ಪಾಲಗೌಡರ್ ಮತ್ತು ಪಾಲಗೌಡರ್ ಕುಟುಂಬದವರು. AK ಪಾಟೀಲ್ ನಿರೂಪಿಸಿದರು. ಉದ್ಘಾಟಕರು ಹಾಗೂ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಅಮೃತ ಹಸ್ತದಿಂದ ನೆರವೇರಿಸಲಾಗಿದೆ. MS ಸಪ್ತಸಾಗರೆ ವಂದಿಸಿದರು. ನಮ್ಮ ವಿದ್ಯಾಲಯದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಉಂಟಾಗಲಿಕ್ಕೆ ಕಾರಣರಾಗಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ವಿದ್ಯಾಲಯದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಈ ಮೂಲಕ ನಾನು ಸಲ್ಲಿಸ್ತೀನಿ. ಪಂಚ್ ನ್ಯೂಸ್ಗಾಗಿ ಶೇಡಬಾಳದಿಂದ ಬಸವರಾಜ್ ತಾರದಾಳೆ.